ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಡೂಪರ್ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಡಿಸೈನ್ನ ಶೇರ್ ಮಾಡಿ, ಸ್ವಲ್ಪ ಕೂದಲಿಗೆಲ್ಲ ಎಣ್ಣೆ ಹಚ್ಚಿಸ್ಕೋಬೇಕಾಗಿತ್ತು, ಅದನ್ನು ಕೂಡ ಶೇರ್ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇವಾಗ ಒಂದು ಪುಟ್ಟದಾಗಿರುವಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ರಂಗೋಲಿ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದು ಸೂಪರ್ ಆಗಿರೋಂಥ ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದೇ ಇದು ಎಕ್ಕರೆ ಇಡ್ಲಿ ಮತ್ತು 2 ತರಹದ ನೀರು ಚಟ್ನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ನಷ್ಟು ಇಡ್ಲಿ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಈ ಥರ ಮಾರ್ಕೆಟಲ್ಲಿ ಸಿಗುತ್ತೆ, ಇಲ್ಲ ಅಂತಂದರೆ ನೀವು ನಾರ್ಮಲ್ ಅಕ್ಕಿ ಸಹ ಬಳಸ್ಕೋಬೋದು. ನೋಡಿ, ಈ ಥರ ಗುಂಡಕ್ಕಿರುತ್ತೆ ನೋಡಿ, ಈ ಥರ ಅಕ್ಕಿನ ಬಳಸ್ಕೋಬೇಕು. ಇದನ್ನು ಒಂದು 2 ರಿಂದ 3 ಸಾರಿ ಚೆನ್ನಾಗಿ ವಾಶ್ ಮಾಡಿ, ಇದಕ್ಕೆ ನೆನೆಯುವಷ್ಟು ನೀರನ್ನು ಸೇರಿಸಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 8 ಗಂಟೆಯಿಂದ 10 ಗಂಟೆಗಳ ಕಾಲ ನೆನೆಸ್ಕೋಬೇಕು. ಈ ಥರ ಇಡ್ಲಿ ಏನಾದರೂ ನೆನೆಸಿದಾಗ ಜಾಸ್ತಿ ಹೊತ್ತು ನೆನೆದಷ್ಟು ತುಂಬ ಚೆನ್ನಾಗಿ ರುಬ್ಕೋಬೋದು, ಹಾಗೆಯೇ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಕೂಡ ಆಗುತ್ತೆ. ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ನಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಹಾಕಿ, ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಇದನ್ನು ಎರಡನ್ನೂ ಸಹ 8 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಈ ಥರ ಆಗಿರುತ್ತೆ. ಇದನ್ನು ರುಬ್ಕೋಬೇಕು. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಉದ್ದಿನ ಬೇಳೆನ ಹಾಕ್ಕೋತಾ ಇದ್ದೀನಿ. ಇನ್ ಕೇಸ್ ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೆನೆಸಿಟ್ಕೊಂಡಿದ್ರಿ ಅಂತಂದರೆ ಅದನ್ನು ನೀವು ಗ್ರೈಂಡರಲ್ಲೇ ರುಬ್ಕೊಳ್ಳಿ, ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಏನಾದರೂ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊತಿದ್ದೀರಾ ಅಂದರೆ ಈ ಥರ ಮಿಕ್ಸಿ ಜಾರಲ್ಲೇ ರುಬ್ಕೋಬೋದು. ರುಬ್ಕೊಳ್ಳುವಾಗ ಇದಕ್ಕೆ ಒಂದು 2-3 ಐಸ್ ಕ್ಯೂಬ್ಸ್ನ ಹಾಕಿ ರುಬ್ಕೋತಾ ಇದ್ದೀನಿ. ಏಕೆಂದರೆ ಮಿಕ್ಸಿ ಜಾರ್ ಬೇಗ ಹೀಟ್ ಆಗೋದಿಲ್ಲ, ಹಾಗೆ ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ನೋಡಿ, ಈ ಥರ ನೋಡ್ತಿದ್ದೀರಲ್ವ ಯಾವ ಥರ ಇದೆ ಅಂತ, ಇದೇ ಥರ ಗಟ್ಟಿಯಾಗಿ ಆಗಿರಬೇಕು. ಆ ಥರ ಇದನ್ನು ರುಬ್ಕೋಬೇಕಾಗತ್ತೆ. ಐಸ್ ಕ್ಯೂಬ್ ಇಲ್ಲ ಅಂತಂದರೆ ಪರವಾಗಿಲ್ಲ, ಐಸ್ ವಾಟರ್ ಇದೆ ಅಲ್ವಾ, ಕೋಲ್ಡ್ ವಾಟರ್, ಅದನ್ನು ಹಾಕಿ ಸಹ ರುಬ್ಕೋಬೋದು. ಆದರೆ ಈ ಥರ ಗಟ್ಟಿಯಾಗಿ ಇರಬೇಕು, ಸ್ಮೂತಾಗಿ ಇರಬೇಕು. ಆ ಥರ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ನಾನು 2 ಕಪ್ನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ಅದರಲ್ಲಿ 1 ಕಪ್ನಷ್ಟು ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಬೆಂದಿರುವಂಥ ಅನ್ನನ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡು ಸ್ಮೂತಾಗಿ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇಡ್ಲಿ ರವೆ ಥರ ಬೇಕು, ಸ್ವಲ್ಪ ತರಿತರಿಯಾಗಬೇಕು ಅಂತಂದರೆ ಹಿಟ್ಟನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ. ಇಲ್ಲ ನಮಗೆ ಸ್ಮೂತಾಗಿ ಹಿಂಗೆ ಮುರಿದಿದ ತಕ್ಷಣ ಅದು ಕಟ್ಟಾಗಬೇಕು, ಸೂಪರ್ ಸಾಫ್ಟಾಗಿರಬೇಕು ಅಂತಂದರೆ ಈ ಥರ ಸ್ಮೂತಾಗಿ ರುಬ್ಕೋಬೇಕಾಗತ್ತೆ. ನಂತರ ಈ ಉದ್ದಿನಬೇಳೆ ಹಿಟ್ಟು, ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಾನು ಮೊದಲೆಲ್ಲ ಏನು ಮಾಡ್ತಾಯಿದ್ದೆ ಅಂತಂದರೆ ಇದೇ ಥರ ವೀಡಿಯೋಸ್ ಎಲ್ಲ ಚೆಕ್ ಮಾಡಿಕೊಂಡು ಪರ್ಫೆಕ್ಟಾಗಿ ಇಡ್ಲಿ ಬ್ಯಾಟರ್ ಮಾಡ್ಕೋಬೇಕು ಅಂತೆಲ್ಲ ಇದಕ್ಕೆ ಅವಲಕ್ಕಿ ಆಗಿರ್ಬೋದು ಮತ್ತು ಈ ಸಾಬುದಾನ ಆಗಿರ್ಬೋದು ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೆ. ಸಾಬುದಾನ ಹಾಕ್ಕೊಂಡ್ರೆ ಪರವಾಗಿಲ್ಲ, ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆದರೆ ಅವಲಕ್ಕಿ ಹಾಕ್ಕೊಂಡ್ರೆ ಹಿಂಗಾಗ್ಬಿಡುತ್ತೆ ಗೊತ್ತಾ, ಅಂಟು ಥರ ಆಗಿಬಿಡುತ್ತೆ. ಇದನ್ನು ತುಂಬ ವರ್ಷಗಳ ಕಾಲ ಹಾಗೆ ಮಾಡ್ಕೊಂಡು ಬಂದಿದ್ದೀನಿ. ಈ ನಡುವೆ ಅದನ್ನೆಲ್ಲ ಹಾಕೋದು ಬಿಟ್ಬಿಟ್ಟಿದ್ದೀನಿ.
ಬರೀ ಅಕ್ಕಿ ಉದ್ದಿನ ಬೇಳೆ, ಬೇಕು ಅಂದರೆ ಸ್ವಲ್ಪ ಮೆಂತ್ಯ, ಬೆಂದಿರುವಂಥ ಅನ್ನ, ಇಷ್ಟು ಸಾಕು. ದೋಸೆಗಾದರೂ ಪರವಾಗಿಲ್ಲ, ಇಡ್ಲಿಗಾದರೂ ಪರವಾಗಿಲ್ಲ. ದೋಸೆಗಾದರೆ ಸ್ವಲ್ಪ ಮೆಂತ್ಯ ಹಾಕ್ಕೋಬೇಕಾಗತ್ತೆ, ಹಾಗೆಯೇ ಸ್ವಲ್ಪ ಕಡಲೆಬೇಳೆ ಇದನ್ನೆಲ್ಲ ಹಾಕ್ಕೊಂಡ್ರೆ ಬಹಳ ರುಚಿಯಾಗಿ ಬರುತ್ತೆ. ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕಲ್ವ, ಅದಕ್ಕೋಸ್ಕರ. ಇನ್ನು ಇಡ್ಲಿ ಹಿಟ್ಟಿಗಾದರೆ ಇದೇ ಸಾಕಾಗತ್ತೆ, ಪರ್ಫೆಕ್ಟಾಗಿ ಮಾಡ್ಕೋಬೋದು. ಇದರಲ್ಲೇ ದೋಸೆ ಸಹ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಎರಡಕ್ಕೂ 2 in 1 ಬ್ಯಾಟರ್ ಥರ ನೀವು ಇದನ್ನು ರೆಡಿ ಮಾಡ್ಕೋಬೋದು. ಬಹಳಷ್ಟು ಜನ ಕೇಳ್ತಾ ಇದ್ರಿ ಇಡ್ಲಿ ಹಿಟ್ಟಿನ ಸಂಪಣ ಶೇರ್ ಮಾಡಿ ಅಂತ, ಸೊ ಹಾಗಾಗಿ ಶೇರ್ ಮಾಡಿದ್ದೀನಿ. ಇವಾಗ ನೀರು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಮಿಕ್ಸಿ ಜಾರ್ಗೆ 1 ಕಪ್ನಷ್ಟು ಹುರಗಡ್ಲೆನ ಹಾಕ್ಕೊಂಡಿದ್ದೀನಿ. 1/4 ಕಪ್ನಷ್ಟು ಅಥವಾ ಅರ್ಧ ಕಪ್ನಷ್ಟು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿ, ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿ, ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಕೆಲವೊಂದು ಖಾರ ಇರುತ್ತೆ, ಕೆಲವೊಂದು ಖಾರ ಇರೋದಿಲ್ಲ, ನಿಮ್ಗೆ ಹೇಗೆ ಬೇಕೋ ಆ ಥರ. ನಂತರ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ಈ ಥರ ಚಟ್ನಿ ಎಲ್ಲ ಮಾಡಿದಾಗ ಕಲ್ಲುಪ್ಪನ್ನ ಹಾಕ್ಕೊಂಡ್ರೆ ಬಹಳ ರುಚಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ನೀರನ್ನು ಹಾಕ್ತೇನೆ ಈ ಥರ ಗ್ರೈಂಡ್ ಮಾಡ್ಕೋಬೇಕು. ನಂತರ ಅದಕ್ಕೆ ಒಂದು 5 ರಿಂದ 6 ಎಲೆಯಷ್ಟು ಕರಿಬೇವಿನ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 1-2 ರಿಂದ 3 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಚಟ್ನಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀರನ್ನು ಹಾಕ್ಕೋಬೇಕು. ನಾನಿವತ್ತು ಇಡ್ಲಿಗೆ ನೀರು ಚಟ್ನಿ ಮಾಡ್ಕೋತಾ ಇದ್ದೀನಿ, ಸೊ ಹಾಗಾಗಿ ಸ್ವಲ್ಪ ತೆಳುವಾಗೇ ಇರಲಿ ಅಂತ 2 ಕಪ್ನಷ್ಟು ನೀರನ್ನು ಹಾಕಿ ಮತ್ತೆ ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಒಂದು 3 ಸೆಕೆಂಡ್ಸ್ ಅಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಏನು ನಾವು ಸೊಪ್ಪೆಲ್ಲ ಹಾಕ್ಕೊಂಡಿದ್ವಿ ಅಲ್ವಾ, ಅದು ಸ್ವಲ್ಪ ಗ್ರೈಂಡ್ ಆಗಬೇಕು. ಇದೇ ಥರ ಹಸಿರಾಗೇ ಇರಬೇಕು, ಆ ಥರ ನೋಡ್ಕೋಬೇಕು. ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಹ ಸೇರಿಸ್ಕೊಂಡು, ನಾನಿಲ್ಲಿ ನೀರು ಚಟ್ನಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಗಟ್ಟಿ ಚಟ್ನಿ ಥರ ಸಹ ಮಾಡ್ಕೋಬೋದು. ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ 1 ಸ್ಪೂನಷ್ಟು ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, 1 ಒಣಗಿರುವಂಥ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಂಡಿದ್ದೀನಿ. ಅದರಲ್ಲೂ ಕೂಡ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ, ಒಳ್ಳೆ ಘಮ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಂತರ ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ಕೊಂಡು ಒಗ್ಗರಣೆನ ಇದರೊಳಗಡೆ, ಅಂದರೆ ಚಟ್ನಿ ಒಳಗಡೆ ಬಿಸಿ ಇರುವಾಗಾದರೂ ಹಾಕ್ಕೋಬೋದು, ತಣ್ಣಗಾದ ಮೇಲಾದ್ರೂ ಹಾಕ್ಕೋಬೋದು. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕೆ ಟೇಸ್ಟಿ ಆಗಿರುವಂಥ ಹೋಟೆಲ್ ಸ್ಟೈಲ್ ನೀರು ಚಟ್ನಿ ರೆಡಿಯಾಗಿರುತ್ತೆ. ಅದೇ ಥರ ಇವಾಗ ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಂತ ಮಿಕ್ಸಿ ಜಾರ್ಗೆ 1 ಕಪ್ನಷ್ಟು ಹುರುಗಡ್ಲೆ, 2 ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿ, 1/4 ಇಂಚಷ್ಟು ಶುಂಠಿ, 2 ಎಸ್ಲಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಖಾರಕ್ಕೆ ತಕ್ಕಂತೆ 1 ಗುಂಟೂರು ಮೆಣಸಿನ್ಕಾಯಿ, ಹಾಗೆ 5 ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ, ಒಳ್ಳೆ ಕಲರ್ ಬರುತ್ತೆ ಅದಕ್ಕೋಸ್ಕರ. ನಂತರ ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ನೀರನ್ನು ಹಾಕ್ತೇನೆ ಇದನ್ನು ಈ ಥರ ಪೌಡರ್ ಥರ ಮಾಡ್ಕೋಬೇಕು. ನಂತರ ಅದಕ್ಕೆ ಅರ್ಧ ಲೀಟರಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಹಾಕಿದ ಮೇಲೆ ಮತ್ತೆ ಅದನ್ನು ಗ್ರೈಂಡ್ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸೊಪ್ಪನ್ನೆಲ್ಲ ಹಾಕ್ಕೊಳ್ಳೋ ಅಗತ್ಯ ಇಲ್ಲ, ಇದು ರೆಡ್ ಚಟ್ನಿ ಅಲ್ವಾ, ಸೊ ಸೊಪ್ಪೆಲ್ಲ ಹಾಕ್ಕೊಂಡಾಗ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ಅದಕ್ಕೋಸ್ಕರ. ನಂತರ ಇದಕ್ಕೆ ಒಗ್ಗರಣೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. 1 ಸ್ಪೂನಷ್ಟು ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನ್ಕಾಯಿ, ಚಿಟಿಕೆಯಷ್ಟು ಹಿಂಗನ್ನು ಹಾಕಿ ಒಗ್ಗರಣೆನ ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸಹ ಅಷ್ಟೇ, ನಿಮಗೆ ಗಟ್ಟಿ ಚಟ್ನಿ ಬೇಕು ಅಂತಂದರೆ ಇದನ್ನು ಗಟ್ಟಿಯಾಗಾದರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಈ ಥರ ನೀರು ಚಟ್ನಿ ಥರ ಸಹ ಮಾಡ್ಕೋಬೋದು. ಬಿಸಿ ಬಿಸಿ ಇಡ್ಲಿ ಜೊತೆ ಬಹಳ ರುಚಿಯಾಗಿರುತ್ತೆ, ತುಂಬ ಜನಕ್ಕೆ ಇಷ್ಟ ಈ ಥರ ನೀರು ಚಟ್ನಿ ಎಲ್ಲ. ಹಾಗೆಯೇ ಇವತ್ತು ನಾನು ಮಾಡ್ತಾ ಇರುವಂಥದ್ದು ಎಕ್ಕರೆ ಇಡ್ಲಿ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಈ ಇಡ್ಲಿ ಪಾತ್ರೆನಲ್ಲಿ ಮಾಡೋಂಥ ಇಡ್ಲಿ ಆಗಿರ್ಬೋದು, ತಟ್ಟೆ ಇಡ್ಲಿ, ಮತ್ತು ಚಿಬ್ಲು ಇಡ್ಲಿ, ಕೋಕೋನಟ್ ಶೆಲ್ ಇಡ್ಲಿ ಅಂತೆಲ್ಲ ಮಾಡ್ಕೋತೀವಿ. ಈ ಥರ ಒಮ್ಮೆ ಎಕ್ಕರೆ ಇಡ್ಲಿನ ಟ್ರೈ ಮಾಡಿ, ಅಂದರೆ ದೊಡ್ಡ ತಟ್ಟೆಗೆ ಹಾಕಿ ಮಾಡ್ಕೊಳ್ಳುವಂಥದ್ದು. ಅದನ್ನು ಕಟ್ ಮಾಡಿ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ, ಸೂಪರ್ ಸಾಫ್ಟಾಗಿರುತ್ತೆ. ಹಾಗೆ ನಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಇಡ್ಲಿನ ಮಾಡ್ಕೋಬೋದು, ಎಷ್ಟು ಮಂದವಾಗಿ ಬೇಕೋ ಅಷ್ಟು ಮಂದವಾಗಿ ಮಾಡ್ಕೋಬೋದು. ನಾವು ಎಷ್ಟೇ ಮಂದವಾಗಿ ಮಾಡ್ಕೊಂಡ್ರೂ ಸಹ ಸೂಪರ್ ಸಾಫ್ಟಾಗಿರುತ್ತೆ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಒಂದು ದೊಡ್ಡ ಪಾತ್ರೆಗೆ ನೀರನ್ನು ಹಾಕಿ ಒಂದು ತೆಕ್ಕೆನ ಇಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಕುದಿಲಿಕ್ಕೆ ಇಟ್ಕೋತಾ ಇದ್ದೀನಿ. ಅದು ಕುದಿಯೋಷ್ಟರಲ್ಲಿ ಹಿಟ್ಟನ್ನು ಹದ ಮಾಡ್ಕೋತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹದ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತೀರಾ ಗಟ್ಟಿ ಥರ ಅಂತ ಅನಿಸ್ತಾಯಿತ್ತು, ಸೊ ಹಾಗಾಗಿ ಚೂರು ನೀರು ಹಾಕಿ ಗಟ್ಟಿಯಾಗಿರೋ ಥರನೇ ಹದ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ. ನಂತರ ಇವಾಗ ನೀರು ಸಹ ಕುದೀತಾ ಇರುತ್ತೆ. ಒಂದು ದೊಡ್ಡ ಪ್ಲೇಟ್ನ ತೊಗೊಂಡಿದ್ದೀನಿ, ನಾರ್ಮಲ್ ತಟ್ಟೆ ಬರುತ್ತಲ್ವ, ಆ ತಟ್ಟೆನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಚೆನ್ನಾಗಿ ಇದನ್ನು ಗ್ರೀಸ್ ಮಾಡ್ಕೋಬೇಕು. ನಿಮಗೇನಾದ್ರೂ ಎಣ್ಣೆ ಅಥವಾ ತುಪ್ಪ ಬಳಸೋದಕ್ಕೆ ಇಷ್ಟ ಇಲ್ಲ ಅಂತ ಆದರೆ ಬಾಳೆ ಎಲೆನ ಹಾಕಿ ಸಹ ನಾವು ಇಡ್ಲಿನ ಮಾಡ್ಕೋಬೋದು, ಅದು ಸಹ ಸೂಪರ್ ಸಾಫ್ಟಾಗಿಯೇ ಬರುತ್ತೆ. ಬಾಳೆ ಎಲೆ ಕೆಲವೊಬ್ರಿಗೆ ಸಿಗೋದಿಲ್ಲ, ಸೊ ಹಾಗಾಗಿ ನಾರ್ಮಲಾಗಿ ತಟ್ಟೆ ಇಡ್ಲಿ ಮಾಡ್ಕೋತೀವಲ್ವ,
ಅದೇ ಥರ ಎಣ್ಣೆನ ಹಾಕಿ ಗ್ರೀಸ್ ಮಾಡಿಕೊಂಡು 2 ಸೌಟಷ್ಟು ಇಡ್ಲಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಕಿದ ಮೇಲೆ ಇದನ್ನು ಲೈಟಾಗಿ ಈ ಥರ ಜಸ್ಟ್ ತಟ್ಟೆ ಸುತ್ತಲೂ ಸಹ ತಿರುಗಿಸಿದ್ರೆ ಸಾಕು. ತೀರಾ ತಟ್ಟೆಗೆಲ್ಲ ಕಚ್ಕೋಬೇಕು ಆ ಥರ ಏನೂ ಇಲ್ಲ. ಈ ಥರ ಸ್ವಲ್ಪ ದೂರದಲ್ಲೇ ಇರಲಿ, ಅಂದರೆ ಸ್ವಲ್ಪ ಕಡಿಮೆನೇ ಇರಲಿ, ತಟ್ಟೆ ಹಂಚಿಗೆಲ್ಲ ಕಚ್ಕೊಳ್ಳೋ ಅಗತ್ಯ ಇಲ್ಲ. ಈ ಥರ ಇದನ್ನು ಹರಡಿಸ್ಕೊಂಡು ಕುದೀತಾ ಇರುವಂಥ ನೀರಿನೊಳಗಡೆ ಈ ಪ್ಲೇಟ್ನ ಇಟ್ಟು ಅದ್ರ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನಾರ್ಮಲಾಗಿ ನಾವು ಇಡ್ಲಿನ ಬೇಯಿಸ್ಕೊತೀವಲ್ವ ಅದೇ ಥರನೇ ಬೇಯಿಸ್ಕೊಳ್ಳೋದು. ಆದರೆ ಆದಷ್ಟು ನೀರು ಕುದೀತಾ ಇರಬೇಕು. ನೀವು ಯಾವುದೇ ಥರ ಇಡ್ಲಿ ಮಾಡಿ ಆಯಿತಾ, ಇಡ್ಲಿ ಪ್ಲೇಟ್ ಇಡೋದಕ್ಕಿಂತ ಮುಂಚೆ ಅಥವಾ ಇಡ್ಲಿ ಚಿಬ್ಲನ್ನ ಇಡೋದಕ್ಕಿಂತ ಮುಂಚೆ ನೀರು ಕುದೀತಾ ಇರಬೇಕು. ಆ ಥರ ಇಟ್ಟಾಗಲೇ ನಿಮಗೆ ಇಡ್ಲಿ ಸಾಫ್ಟಾಗಿ ಬರೋದು. ಕೆಲವೊಬ್ಬರು ಇಡ್ಲಿ ಹಿಟ್ಟನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ, ಆದರೆ ಇಡ್ಲಿ ಮಾತ್ರ ಸಾಫ್ಟಾಗಿ ಬರೋದಿಲ್ಲ. ಅಂದರೆ ನೀರನ್ನು ಕುದಿಲಿಕ್ಕಿಂತ ಮುಂಚೆನೇ ಪ್ಲೇಟ್ನೆಲ್ಲ ಪ್ಲೇಸ್ ಮಾಡಿ, ಅಂದರೆ ಒಂದೇ ಸರಿ ಪಾತ್ರೆಗೆ ನೀರನ್ನು ಹಾಕಿ ಇಡ್ಲಿ ಪ್ಲೇಟೆಲ್ಲ ಇಟ್ಬಿಟ್ಟು ಒಲೆ ಹಚ್ಬಿಡ್ತೀವಿ. ಸೊ ಆವಾಗ ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ. ಇದು ನಾನು ತುಂಬ ಸತಿ ಅಬ್ಸರ್ವ್ ಮಾಡಿದ್ದೀನಿ, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಬೇಕಿದ್ರೆ ನೀವು ಒಂದು ಸಾರಿ ಚೆಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಇಡ್ಲಿ ಬೆಂದಿತ್ತು, ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಅದನ್ನು ಕಟ್ ಮಾಡಿಕೊಂಡು ಈ ಥರ ಓಪನ್ ಮಾಡೋದಷ್ಟೇ. ಸೂಪರ್ ಸಾಫ್ಟಾಗಿರುವಂಥ ಹಾಗೆಯೇ ತುಂಬಾ ರುಚಿಕರವಾಗಿರೋಂಥ ಎಕ್ಕರೆ ಇಡ್ಲಿ ರೆಡಿಯಾಗಿರುತ್ತೆ. ನೋಡಿ ಯಾವ ಥರ ಇದೆ, ಈಸಿಯಾಗಿ ಸಹ ತೆಗಿಬೋದು. ಏಕೆಂದರೆ ಎಣ್ಣೆಲ್ಲ ಹಚ್ಚಿಟ್ಕೊಂಡಿದ್ವಲ್ವ, ಆರಾಮಾಗಿ ಬಂದುಬಿಡುತ್ತೆ. ತುಂಬ ಜಾಸ್ತಿ ಏನು ಕಷ್ಟಪಡೋ ಅಗತ್ಯ ಇರೋದಿಲ್ಲ. ನೋಡಿ ಈ ಥರ ಇರುತ್ತೆ. ಬೇಕಿದ್ರೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗ್ಬೋದು. 2 ಪಾತ್ರೆ ಇಟ್ಕೊಂಡು ಬಿಸಿ ಬಿಸಿಯಾಗಿ ಈ ಥರ ಎಕ್ಕರೆ ಇಡ್ಲಿ ಮಾಡಿ ಕಟ್ ಮಾಡಿ ಸರ್ವ್ ಮಾಡ್ತಾಯಿದ್ರೆ ಪದೇ ಪದೇ ಹಾಕಿಸ್ಕೊಂಡು ತಿಂತಾ ಇರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನಮಗೆ ನಾನು ಮೊದಲೇ ಹೇಳ್ದಾಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಇಡ್ಲಿನ ಮಾಡ್ಕೋಬೋದು, ಮಂದವಾಗಿ ಬೇಕು ಅಂದರೆ ಮಂದವಾಗಿ ಮಾಡ್ಕೋಬೋದು. ಇವಾಗ 2 ತರಹದ ನೀರು ಚಟ್ನಿನೂ ಕೂಡ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಇದ್ರ ಪಕ್ಕ ಮಸಾಲೆ ವಡೆ ಅಥವಾ ಉದ್ದಿನ ವಡೆ ಇದ್ದಿದ್ರೆ ಇನ್ನೂ ರುಚಿಯಾಗಿರೋದು. ಈ ಥರ ಒಮ್ಮೆ ನೀವು ಎಕ್ಕರೆ ಇಡ್ಲಿ ಮತ್ತು ಈ 2 ತರಹದ ನೀರು ಚಟ್ನಿನ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಹಾಗೆ ಸಿಂಪಲ್ ಆಗಿರುವಂಥ ತಟ್ಟೆ ಇಡ್ಲಿ ಸಹ ಮಾಡ್ಕೊಂಡಿದ್ದೆ, ಸರ್ವ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ತಟ್ಟೆ ಇಡ್ಲಿನೂ ಸಹ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಆರಾಮಾಗಿ 2 ಬೆರಳಲ್ಲಿ ಮುರಿಬೋದು, ಹಾಗೆ ಬಾಯಲ್ಲಿಟ್ಟಿದ ತಕ್ಷಣ ಕರ್ಗೋಗ್ಬಿಡುತ್ತೆ, ಅಷ್ಟು ಸೂಪರಾಗಿರುತ್ತೆ. ಈ ಥರ ಒಮ್ಮೆ ನೀವು ಕೂಡ ಇಡ್ಲಿನ ಟ್ರೈ ಮಾಡಿ ನೋಡಿ, ನಿಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗ್ಬೋದು. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಭಾನುವಾರ ಅಂತಂದರೆ ಸ್ವಲ್ಪ ಸೆಲ್ಫ್ ಕೇರ್ ಇದ್ದೇ ಇರುತ್ತೆ. ಸಮ್ಮರ್ ಅಂದರೆ ಗೊತ್ತೇ ಇರುತ್ತೆ, ಬೆವರೆಲ್ಲ ಆಗಿ ಏರ್ ಫಾಲ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆಯೇ ಈ ಟೈಮ್ನಲ್ಲಿ ಫಂಕ್ಷನ್ಸ್ ಸಹ ಜಾಸ್ತಿ, ಅಂದರೆ ಈ ಮದುವೆಗಳೆಲ್ಲ ತುಂಬ ಜಾಸ್ತಿ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ಹೋಗೋದಿದ್ದೇ ಇರುತ್ತೆ, ಮತ್ತು ಎಂಗೇಜ್ಮೆಂಟ್ ಅದು ಇದು ಎಲ್ಲ ಇದ್ದಿದ್ದೆ ಈ ಟೈಮ್ನಲ್ಲಿ. ಸೊ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ತಲೆ ಸ್ನಾನ ಮಾಡಿ 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 ಎಣ್ಣೆ ಹಚ್ಚಿಸ್ಕೊಳ್ಳೋದಕ್ಕೆ ಟೈಮ್ ಸಿಕ್ಕೇ ಇರಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಚಿಸ್ಕೊಳ್ಳೋಣ ಅಂತ ಅತ್ತೆ ಕೈಲೇ ಹಚ್ಚಿಸ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ಅತ್ತೆ ಕೈಲೇ ಹಚ್ಚಿಸ್ಕೊಳ್ಳೋದು. ಏನಾದ್ರೂ ಹೇರ್ ಕೇರ್ ಮಾಡ್ಕೋತಿದ್ದೀನಿ ಅಂದಾಗ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಾನು ಮಾತ್ರ ಹಚ್ಕೊಳ್ಳೋದು. ಇನ್ನು ರೆಗ್ಯುಲರ್ ಆಗಿ ನಮ್ಮ ಅತ್ತೆನೇ ಎಣ್ಣೆ ಹಚ್ಚೋದು. ಸೊ ಹಾಗಾಗಿ ಅವ್ರ ಕೈಲೇ ಚೆನ್ನಾಗಿ ಎಣ್ಣೆ ಹಚ್ಚಿಸ್ಕೊಂಡು ಒಂದು ನೀಟಾಗಿ ಮಸಾಜ್ ಮಾಡಿಕೊಡ್ತಾರೆ ನಮ್ಮತ್ತೆ. ತುಂಬ ಚೆನ್ನಾಗಿರುತ್ತೆ, ಏನೋ ರಿಲ್ಯಾಕ್ಸ್ ಥರ ಅಂತ ಅನಿಸುತ್ತೆ ಮಸಾಜ್ ಮಾಡಿದಾಗ. ಅದು ಯಾರೇ ಆಗಿರಲಿ, ಸ್ವಲ್ಪ ಹೊತ್ತು ಎಣ್ಣೆ ಹಚ್ಚಿದ ಮೇಲೆ ಸ್ವಲ್ಪ ಹೊತ್ತು ಮಸಾಜ್ ಮಾಡಿಬಿಟ್ರಂತೂ ಸಖತ್ತಾಗಿರುತ್ತೆ. ಏನೋ ಒಂಥರ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಜಾಸ್ತಿ ಆಗುತ್ತೆ, ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಈ ಸ್ಕ್ಯಾಲ್ಪ್ಗೆ ಮಸಾಜ್ ತುಂಬ ಮುಖ್ಯ. ಸುಮ್ಮನೆ ನಾವು ಎಣ್ಣೆ ಹಚ್ಕೊಂಡು ತಲೆ ಬಾಚಿ ಸುಮ್ಮನೆ ಬಿಟ್ಬಿಟ್ರೆ ಅದೇನು ಚೆನ್ನಾಗಿರುತ್ತೆ. ಒಂದು ಸಂಡೇ ಅಂತ ಇಟ್ಕೊಂಡು ಏನಾದರೂ ಒಂದು ಟೈಮ್ ಇಟ್ಕೊಂಡು ಈ ಥರ ಮಸಾಜ್ ಎಲ್ಲ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸಂಡೇ ಅಂದರೆ ಒಂಥರ ಸೆಲ್ಫ್ ಕೇರ್ ಆಗಿರ್ಬೋದು, ಏನಾದ್ರೂ ಹೊರಗಡೆಗೆ ಹೋಗೋದಾಗಿರ್ಬೋದು, ಇಲ್ಲಾಂದರೆ ಮನೆ ಕ್ಲೀನಿಂಗ್ ಕೆಲಸಗಳಾಗಿರ್ಬೋದು, ಈ ಥರ ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ಈ ದಿನ ಈ ಕೆಲಸ ಮಾಡ್ಕೊಂಡ್ಬಿಡ್ಬೇಕು ಅಂತ. ಅದರಲ್ಲೂ ಸಂಡೇ ಅಂದರೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕ್ಲೀನಿಂಗ್ ಕೆಲಸ ಇರುತ್ತೆ, ಇಲ್ಲ ಅಂತಂದರೆ ಫ್ಯಾಮಿಲಿ ಜೊತೆ ಹೊರಗೆ ಹೋಗೋದಿರುತ್ತೆ ಅಲ್ವಾ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದೇ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಮದರ್ಸ್ ಡೇ ಸಹ ನಮ್ಮ ಅತ್ತೆಗೆ ಏನಾದ್ರೂ ಸ್ಪೆಷಲ್ ಮಾಡಿ ಕೊಡೋಣ ಅಡುಗೆನ ಅಂತ ಅಂದ್ಕೊಂಡು ಬಿರಿಯಾನಿನ ಮಾಡಿದೆ. ಅಂದರೆ ಆಲೂ ದಮ್ ಬಿರಿಯಾನಿ ತುಂಬ ಅಂದರೆ ತುಂಬ ಇಷ್ಟ ನಮ್ಮ ಅತ್ತೆಗೆ. ಅದು ಒಂದು ಸರಿ ಹೊರಗಡೆ ಹೋದಾಗ ಅದನ್ನು ತಿಂದಿದ್ರು, ಅವರು ಭಾಳ ಇಷ್ಟಪಟ್ಟಿದ್ರು. ಸೊ ಹಾಗಾಗಿ ಆ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಲಂಚ್ಗೋಸ್ಕರ ಮಾಡಿದ್ದೆ ಸಹ. ಆ ರೆಸಿಪಿನ ನಾಳಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿದ್ರೆ, ಸ್ವಲ್ಪನಾದ್ರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.